मेरे बाप की गाड़ी की चाबी निकाली। ಕುಡಿದುಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ಗಲಾಟೆ ಮಾಡಿದರೆ ಅಥವಾ ಬೇರೆಯವರ ಜಾಗಕ್ಕೆ ಅತಿಕ್ರಮಣ ಮಾಡಿ ಗಲಾಟೆ ಮಾಡಿದರೆ ದಾಂಧಲೆ ಎಬ್ಸಿದ್ರೆ ಏನು ಪನಿಷ್ಮೆಂಟ್ ಇದೆ ಅಂತ ಗೊತ್ತಿದೆಯಾ? ಮೊದಲಾದರೆ IPCಯಲ್ಲಿ 24 ಗಂಟೆಗಳ ತನಕ ಅವ್ರನ್ನ ಜೈಲಿಗೆ ಹಾಕ್ಬೋದಿತ್ತು. ಆದರೆ ಈಗ ಜುಲೈ 1ರಿಂದ ಭಾರತೀಯ ನ್ಯಾಯ ಸಂಹಿತೆ ಜಾರಿಗೆ ಬರುತ್ತೆ. ಸೊ ಈ ಕಾನೂನು ಪ್ರಕಾರ ಹೊಸದಾದಂಥ ಒಂದು ಪನಿಷ್ಮೆಂಟನ್ನು ಹೇಳಿದ್ದಾರೆ. ಅದೇನೆಂದರೆ ಕಮ್ಯುನಿಟಿ ಸರ್ವಿಸ್. ಕಮ್ಯುನಿಟಿ ಸರ್ವಿಸ್ ಅಂದರೆ ಗಿಡ ನೆಡಲಿಕ್ಕೆ ಹೇಳುವಂಥದ್ದು, ಅಥವಾ ಪಾರ್ಕನ್ನು ಕ್ಲೀನ್ ಮಾಡುವಂಥದ್ದು, ಅಥವಾ ಬೀಚನ್ನು ಕ್ಲೀನ್ ಮಾಡಲಿಕ್ಕೆ ಹೇಳ್ಬೋದು, ಅಥವಾ ಟ್ರಾಫಿಕನ್ನು ಮೇಂಟೈನ್ ಮಾಡಲಿಕ್ಕೆ ಹೇಳ್ಬೋದು, ಅಥವಾ ಎಲ್ಲಾದರೂ ಸರ್ವಿಸ್ ನೀಡಲಿಕ್ಕೆ ಹೇಳ್ಬೋದು. ಸೊ ಈ ರೀತಿ ಕಮ್ಯುನಿಟಿಗೆ ಹೆಲ್ಪ್ ಆಗುವಂಥ ಒಂದು ಕೆಲಸಗಳನ್ನು ಹೇಳುವಂಥದ್ದೇ ಕಮ್ಯುನಿಟಿ ಸರ್ವಿಸ್. ಸೊ ಯಾರು ಕುಡಿದುಕೊಂಡು ಗಲಾಟೆ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಈ ಶಿಕ್ಷೆ ಕಮ್ಯುನಿಟಿ ಸರ್ವಿಸನ್ನು ಹೇಳ್ಬೋದು. ಇದು ಕೇವಲ ಕುಡಿದುಕೊಂಡು ಗಲಾಟೆ ಮಾಡೋರಿಗೆ ಅಷ್ಟೇ ಅಲ್ಲ, ಯಾರು ಡಿಫಾಮೇಷನ್ ಅಥವಾ ಮಾನಹಾನಿ ಮಾಡ್ತಾರೆ ಅಥವಾ ಪಬ್ಲಿಕ್ ಸರ್ವೆಂಟಿಗೆ ತೊಂದರೆ ಕೊಡಬೇಕು ಹೇಳುವಂಥದ್ದಕ್ಕೆ ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೆದರಿಸ್ತಾರೆ, ಇಂಥವ್ರು ಕೂಡ ಕಮ್ಯುನಿಟಿ ಸರ್ವಿಸನ್ನು ಪನಿಷ್ಮೆಂಟ್ ಆಗಿ ನೀಡ್ಬೋದು. ಸೊ ಬಹಳ ಎಚ್ಚರಿಕೆಯಿಂದ ಇರಿ.